I made 1,30,000 profit with the Fibonacci technique. Sir clearly told what and what. I am coming second webinar to learn more. ಮೋಹನ್ ಸರ್ ಟಾಸರ್ ಡನ್ ಆದಮೇಲೆ ಇವಾಗ ಟ್ರೇಡ್ ಹಾಕಿದ್ದೀನಿ. ಇವಾಗ ಅದು ಭಯ ಅನ್ನೋದಿಲ್ಲ, ಯಾಕಂದರೆ ಗುರು ಅನ್ನೋರು ಮುಂದೆ ಇದ್ದಾರೆ, ಅವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಧೈರ್ಯ. ಸ್ಟಾಫ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಕೋಆಪರೇಟಿವ್ ಆಯಿತು. ಮೋಹನ್ ಸರ್ ಬಗ್ಗೆ ಹೇಳೋ ಅಷ್ಟೇ ಇಲ್ಲ, ಅವರ ಎನರ್ಜಿ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಇದೆ. MG ಗ್ರೂಪ್ಗೆ ಮೋಹನ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಮೋಹನ್ ಸರ್ ನೋಡ್ತಾ ಇದ್ದಾಗಲೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮೇಡಮ್ ಟೀಮ್ ಬಗ್ಗೆ ಹೇಳದೇ ಇದ್ರೆ ನನಗೆ ಗೊತ್ತಾಗಲ್ಲ ಅಂದ್ರೆ ಒಂದಲ್ಲ ಮೇಡಮ್ 4 ಸತಿ ಕೂತ್ಕೊಂಡು ಪೇಷನ್ಸ್ ಆಗಿ ಹೇಳ್ಕೊಟ್ಟಿದ್ದಾರೆ. ಮೋಹನ್ ಸರ್ ಬಗ್ಗೆ ಹೇಳೋದಕ್ಕೆ ಸೋ ಮಚ್ ಥಿಂಗ್ ಟು ಟೆಲ್. ಇಸ್ ಪಾಸಿಟಿವಿಟಿ ಆಗಿರ್ಬೋದು, ದ ಎನರ್ಜಿ, ಅವರ ಲೀಡರ್ಶಿಪ್ ಸಮಥಿಂಗ್ ಇಟ್ ಬ್ರಿಂಗ್ಸ್ ನಮ್ಮಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ತರಿಸ್ತಾ ಇದ್ದಾರೆ. ಇಲ್ಲಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಪಿನ್ ಟು ಪಿನ್ ಹೇಳ್ಕೊಡ್ತಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಷ್ಟೊಂದು ABCD ಹೇಳಿಸ್ಕೊಡೋರು ಏನಾದರೂ ಒಂದು ಮಾಡಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಮೋಹನ್ ಸರ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಬೇರೆದಕ್ಕಿಂತ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಅದು ಸ್ಮಾರ್ಟ್ ವೇ ಆಫ್ ಟೆಕ್ನಿಕ್ಸ್ನ ಸರಿಂದ ಕಲಿತಿದ್ದೀನಿ. ಮೋಹನ್ ಸರ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾರೆ. ಅವ್ರು ಮಾತಾಡೋ ಶೈಲಿ ಹಾಗೆ ಅವ್ರ ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಿನ್ನೆ ತನಕ ಏನು ಅನಿಸ್ತಿಲ್ಲ, ಇವತ್ತು ಮತ್ತೆ ಅವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಸಿಕ್ಕಾಪಟ್ಟೆ ಫೀಲಿಂಗ್ ಆಗ್ತದೆ. ಗುಡ್ ಮಾರ್ನಿಂಗ್ ಅಕ್ಷಯ್ ಸರ್. ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಹೌದು. ಅಥವಾ ಭಯ ಏನಾದರೂ ಟ್ರೇಡಿಂಗ್ ಬಗ್ಗೆ ಇದ್ದೇ ಇರುತ್ತೆ. ಇತ್ತು. ಈ 3 ದಿನಗಳ ನಂತರ ಆ ಭಯ ಅಥವಾ ಟ್ರೇಡಿಂಗ್ ಚೇಂಜ್ ಆಗಿದೆಯಾ? ಆಗಿದೆ ಮೇಡಮ್. ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ? 100% ಚೇಂಜ್ ಆಗಿದೆ. ಯಾವ ಥರ? ಮುಂಚೆ ಎಲ್ಲ ಬೇರೆ ಕಡೆ ಅಡ್ವೈಸ್ ತೊಗೊಂಡು ಟ್ರೇಡ್ ಮಾಡ್ತಿದ್ದೆ. ಸೊ ನಾನು ಟ್ರೇಡ್ ಆಗಿದ ತಕ್ಷಣ ಅದು ಭಯ ಆಗ್ತಾಯಿತ್ತು, ಏನಾಗುತ್ತೆ ಅಂತ. ಬಟ್ ಮೋಹನ್ ಸರ್ ಟಾಸರ್ ಡನ್ ಆದಮೇಲೆ ಇವಾಗ ಟ್ರೇಡ್ ಹಾಕಿದ್ದೀನಿ. ಇವಾಗ ಅದು ಭಯ ಅನ್ನೋದಿಲ್ಲ, ಯಾಕಂದರೆ ಗುರು ಅನ್ನೋರು ಮುಂದೆ ಇದ್ದಾರೆ, ಅವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಧೈರ್ಯ. ಇವಾಗ 3 ದಿನ ಆದಮೇಲೆ ಇಲ್ಲಿಂದ ಒಂದು ಟಾಪಿಕ್ ಅಥವಾ ವಿಷಯನ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ ಅಂತ ಯಾವುದಾದ್ರು ಇದ್ದರೆ ಯಾವುದಾಗಿರುತ್ತೆ? ಅದಕ್ಕೆ ಕಲಿಬೇಕು, ಯಾವ ಥರ ಮಾಡಬೇಕು ಅಂತ ಕಲಿತು ಮುಂದೆ ಹೋಗಬೇಕು. ಆ ಒಂದು ವಿಷಯ ಸಾಫ್ಟ್ವೇರ್ನ ಹೆಂಗೆ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಕಲ್ತ್ಕೋಬೇಕು. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? 100% ಬೆಳೆದಿದೆ. ಮುಂಚೆ ಎಷ್ಟಿತ್ತು? ಮುಂದೆ ಇತ್ತು ಒಂದು 20% ಇತ್ತು. 80% ಡಿಫ್ರೆನ್ಸ್ ಬಂತು. ಎಸ್. ಲವ್ಲಿ. ಸೊ ಮಿಲೆನಿಯರ್ಸ್ ಗ್ರೂಪ್ನ ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ? ಮಾಡಂಗಿದ್ರೆ ಏನಕ್ಕೆ ಮಾಡ್ತೀರಾ? ಏನಕ್ಕೆ ಅಂದರೆ ಇವಾಗ ನಾವು ಯಾವುದೇ ಫೀಲ್ಡಲ್ಲಿ ಕಷ್ಟಪಟ್ಟು ಏನೇ ಮಾಡಬೇಕಂದ್ರೂ ಇದರಲ್ಲಿ ಟ್ರೇಡಿಂಗಲ್ಲಿರೋ ಎಲ್ಲೂ ಇಲ್ಲ. ಮಿಲಿಯನಿಯರ್ ಗ್ರೂಪ್ ಮೋಹನ್ ಸರ್ ಜೊತೆ ಬಂದರೆ ಮಾತ್ರ ಈಸಿಯಾಗಿ ಅಚೀವ್ ಮಾಡ್ಬೋದು. 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಅಂದರೆ ಒಂದು ಬೂಸ್ಟ್ ಬೂಮ್ ಥರ. ಮೋಹನ್ ಸರ್ ಅಂದರೆ ಟೀಮ್ ಬಗ್ಗೆ ಟೀಮ್ ಎಲ್ಲ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ. ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ ಅಂತ. ಎಸ್, ಖಂಡಿತ. ನಮಸ್ಕಾರ ಬಸವರಾಜ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಸೊ ನಿಮ್ಮಂಥ ವೀಕ್ಷಕರಿಗೆ ಡೌಟ್ ಏನಾದರೂ ಇದ್ದರೆ ಕ್ಲಿಯರ್ ಆಗೋಕ್ಕೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ಬೋದು? ಥ್ಯಾಂಕ್ ಯು ಸೋ ಮಚ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಗೊಂದು ಡೌಟು ಅಥವಾ ಕ್ಲಾರಿಟಿ ಟ್ರೇಡಿಂಗ್ ಬಗ್ಗೆ ಇರಲಿಲ್ಲ. ಈಗ ನಾನು ಸ್ವಲ್ಪ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿದ್ದೀನಿ ಅಥವಾ ಪೂರಾ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೇಕ್ ಏನಿದ್ರಲ್ಲಿ? ಭಾಳಷ್ಟು ಪ್ರೋಗ್ರಾಮ್ಗಳು ಎಲ್ಲ ಆನ್ಲೈನಲ್ಲೇ ಇರುತ್ತೆ. ಅಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ ಒಂದು 2-3 ಅಟೆಂಡ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ದುಡ್ಡು ಕೊಟ್ಟು ಅಟೆಂಡ್ ಮಾಡಿದ್ದೀನಿ. ಅದು ಯಾವುದು ಕೂಡ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಆಮೇಲೆ ಇದು ಇರಲಿಲ್ಲ, ಲೈವ್ ಇರಲಿಲ್ಲ, ಎಲ್ಲ ಹಳೆ ಡೇಟಾ ತೋರಿಸಿ ಮಾಡೋರು. ಅದೇ ಇಲ್ಲಿ ಏನಾಯಿತು ಅಂದರೆ ಲೈವ್ ಪ್ರೋಗ್ರಾಮ್ ಅಂದ ತಕ್ಷಣ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸಾಫ್ಟ್ವೇರ್ ಬೇರೆ ಕೊಡ್ತಾರೆ, ಅದರಿಂದ ಮಾನಿಟ್ರ್ ಮಾಡೋದು ಅಂದಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು. ಲೈವಲ್ಲೇ ತೋರಿಸ್ತಾರೆ, ಅಲ್ಲಿ ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಅನ್ನೋದು ಹೇಳ್ತಾರೆ ಅಂದಾಗ ರಿಯಲಿ ಇಟ್ ಇಂಪ್ರೆಸ್ಡ್. ದಟ್ ಇಸ್ ವೈ ಅಟೆಂಡೆಡ್. ಸರ್, ಟ್ರೇಡಿಂಗ್ ಅಂದಾಗ ಫಸ್ಟ್ ನಮ್ಮ ವಿಷಯಕ್ಕೆ ಆ್ಯಸ್ ಎ ಪರ್ಸನ್ ನಮಗೆ ಬರೋದು ಕನ್ಫ್ಯೂಷನ್ಸು ಅಥವಾ ಭಯ. ನಿಮಗೂ ಅದಿತ್ತು, ಖಂಡಿತ ಎಲ್ರಿಗೂ ಇರುತ್ತೆ ಇಲ್ಲಿ ಬರೋ ಮುಂಚೆ. ಇವಾಗ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಚೇಂಜ್ ಆಗಿದೆಯಾ? ಖಂಡಿತ. ಕಾರಣ ಇಷ್ಟೇ, ಗ್ರಾಫಲ್ಲಿ ಎಲ್ಲ ಕಾಣಿಸುತ್ತೆ, ಅದರಲ್ಲಿ ಬೇಕಾಗಿರೋ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಅವನ್ನೆಲ್ಲ ಹಾಕಿ ಮೇಲೆ ಹೋಗುತ್ತೋ ಇಲ್ವೋ ಕಣ್ಣಾರೆ ನೋಡ್ಬೋದು. ಹೋಗುತ್ತೆ ಅಂದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ಮಧ್ಯದಲ್ಲೇ ಡಿಸಿಷನ್ ತೊಗೊಳ್ಳೋದು ಈಸಿಯಾಗಿದೆ. ಮುಂಚೆ ಕಣ್ಣಿಗೆ ಕಾಣದೆ ಸುಮ್ಮನೆ ಯಾವುದೋ ರೇಟಿಗೆ ಯಾರೋ ಹೇಳಿದ್ರು ಅಂತ ಬೈ ಮಾಡೋದು, ಯಾವುದೋ ರೇಟ್ ಹೇಳಿದ್ರು ಅಂತ ಸೆಲ್ ಮಾಡೋದು, ಈ ರೀತಿ ಆಗ್ತಿತ್ತು. ಈಗ ನಾವು ಕಣ್ಣಾರೆ ನೋಡಿ ಗ್ರಾಫ್ಗಳಲ್ಲಿ ಏನಾಗ್ತಾಯಿದೆ ಏನಾಗ್ತಿಲ್ಲ ನೋಡಿಬಿಟ್ಟು ಡಿಸಿಷನ್ ತೊಗೊಳ್ಳೋದಕ್ಕೆ ಭಾಳಷ್ಟು ಟೂಲ್ಸ್ಗಳು ಕೊಟ್ಟಿದ್ದಾರೆ.
ದಟ್ ಸಪೋರ್ಟ್ಸ್ ಅಸ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಮೋರ್ ಬೆಳೆದಿದೆ? ದ್ಯಾನ್ 200%. ಅಲ್ಲ ಮುಂಚೆ ಎಷ್ಟಿತ್ತು? ಇಲ್ಲ, ಅದು ಏನಾಗ್ತಿತ್ತು ಅಂದರೆ ಡೇ ಟ್ರೇಡಿಂಗ್ ಅಂದ ತಕ್ಷಣವೇ ಇನ್ಫ್ಯಾಕ್ಟ್ ನಾನು ಯಾರಿಗೂ ಮಾಡಲೇಬೇಡ್ರಿ ಅಂತಿದ್ದೆ. ಯು ಗೋ ಫಾರ್ ಲಾಂಗ್ ಟರ್ಮು, ಶಾರ್ಟ್ ಟರ್ಮಲ್ಲಿ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಮನಿ ಅಂತಲೇ ಹೇಳ್ತಿದ್ದೆ. ಈಗ ಇಲ್ಲಿ ಅಟೆಂಡ್ ಮಾಡಿದ್ಮೇಲೆ ಭಾಳ ಕಾನ್ಫಿಡೆನ್ಸ್ ಬಂತು. ಇಲ್ಲ, ಇದರಲ್ಲೇ ನಿಜವಾಗ್ಲೂ ಆ್ಯಕ್ಚುಲಿ ಬೇಗ ದುಡ್ಡು ಮಾಡಬೇಕು ಅಂದರೆ ಟ್ರೇಡಿಂಗ್ ಒಂದೇ. ಸೊ ಬೇರೆದ್ರಲ್ಲೆಲ್ಲ ಆಗುತ್ತೆ, ಬಟ್ ಅದಕ್ಕೆ ಭಾಳ ಪೇಷನ್ಸ್ ಬೇಕು, ಭಾಳ ಸ್ಟಡಿ ಬೇಕು. ಇದರಲ್ಲಿ ಬೇಕಾಗಿರೋ ಟೆಕ್ನಿಕಲ್ ಕಲ್ತ್ಬಿಟ್ರೆ ಈಸಿಯಾಗಿ ಮಾಡ್ಬೋದು. ಸರ್, ಇಲ್ಲಿ ರಿಜಿಸ್ಟರ್ ಆಗೋ ಮುಂಚೆ ನೀವು ಭಾಳಷ್ಟು ಕಡೆ ವಿಚಾರಿಸಿರ್ತೀರ, ಬಟ್ ಈ ಒಂದು ವಿಷಯ ಇಲ್ಲಿ ಓಕೆ ಹೋಗಿ ನೋಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದ ವಿಷಯ ಏನಾಗಿತ್ತು? ವೇ ಆಫ್ ಪ್ರೆಸೆಂಟಿಂಗ್ ಇನ್ ದ ವೆಬಿನಾರಲ್ಲಿ ಮಾಡಿದಾಗ ಅವ್ರು ಏನೇನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಇಟ್ ಇಂಪ್ರೆಸ್ಡ್ ಅ ಲಾಟ್. ಸೊ ಲೈವಲ್ಲಿ ನಡೆಯೋದ್ರಿಂದ ಭಾಳಷ್ಟು ಡೌಟ್ಸ್ಗಳು ಕ್ಲಾರಿಫೈ ಮಾಡ್ಕೋಬೋದು. ಲೈವ್ ಪ್ರೋಗ್ರಾಮ್ ಇರುತ್ತೆ. ಇದಿಷ್ಟು ಇಂಪ್ರೆಸ್ಸಿಂದನೇ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಓಕೆ, ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಭರತ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್ ಮೇಡಮ್. ಸೊ ಮಿಲೆನಿಯರ್ಸ್ ಗ್ರೂಪ್ ಆಯ್ಕೆ ಮಾಡೋಕ್ಕೆ ಒಂದು ವಿಷಯ ಯಾವುದು ನಿಮಗೆ ಕ್ಲಿಕ್ ಆಗಿತ್ತು? ನೀವೇ ಮೇಡಮ್, ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು. ಓಕೆ. ಸೊ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್. ಹಿಂಗೆ ಸ್ಕ್ರೋಲ್ ಮಾಡ್ತಾ ನಿಮ್ಮನ್ನು ನೋಡಿ, ಸೊ ಇಲ್ಲೇನೋ ಒಂದು ಇದೆ ಅಂತ ಬಂದಿರೋದು. ಸೊ ಈ ಬಂದಿದ್ದಕ್ಕೆ, ನನ್ನನ್ನು ನೋಡಿ ಬಂದಿದ್ದಕ್ಕೆ ಏನು ತೊಗೊಂಡು ಹೋಗ್ತಾ ಇದ್ದೀರಾ? 100% ನಾಲೆಡ್ಜ್ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ, ಅಲ್ಲೇಂತೂ ದುಡ್ಡು ಮಾಡ್ತೀನಿ. ಲವ್ಲಿ. ಸೊ ನಿಮ್ಮ ಗೋಲ್ ಟ್ರೇಡಿಂಗ್ ಬಗ್ಗೆ ಒಂದು ಸೆಟ್ಗೆ ಮುಂಚೆ ಇತ್ತು, ಬಟ್ ಈಗ ಈ 3 ದಿನ ಆದಮೇಲೆ ಆ ಒಂದು ಫ್ಲಕ್ಚುಯೇಷನ್ ಅಥವಾ ಡಿಫ್ರೆನ್ಸ್ ಏನಾದರೂ ಬಂದಿದೆಯಾ? ಎಸ್ ಮೇಡಮ್, 0 ನಾಲೆಡ್ಜ್ ಇತ್ತು, ಇವಾಗ ಒಂದು 80% ಅಂತೂ ಬಂದಿದೆ. ಇನ್ನೊಂದು 20% ಮಾಡ್ತಾ ಬರುತ್ತೆ. ಸರ್, ಈ ಸೆಮಿನಾರ್ ಆದಮೇಲೆ ನಿಮ್ಮಲ್ಲಿ ಒಂದು ವಿಷಯ ಬದಲಾಗಿದೆ ಅಂದರೆ ಅದು ಏನಾಗಿರುತ್ತೆ? ಸೊ ಅಂದರೆ ಟ್ರೇಡಿಂಗ್ ಮಾಡ್ಬೋದು, ಬಿಡ್ದಂಗೆ ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬದಲಾಗಿದೆಯಾ? ಬದಲಾಗಿದೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಬದಲಾಗಿದೆಯಾ? ಬದಲಾಗಿದೆ. ಸೊ ಬಹಳಷ್ಟು ಬದಲಾಗಿದೆ ಅಲ್ವಾ? ಓಕೆ, ಲವ್ಲಿ. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ, ಅವ್ರ ಎನರ್ಜಿ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ. ಸೊ ಮೋಹನ್ ಸರ್ನ ನಂಬಿದ್ರೆ 100% ಒಂದು ಗೋಲ್ನ ರೀಚ್ ಮಾಡಿಸ್ತಾರೆ ಅನ್ನೋದು ಗೊತ್ತಿದೆ. ಟೀಮು ಅಂದರೆ ನಾನು ಅವರು ವೆಬಿನಾರ್ ಅಟೆಂಡ್ ಆಗಿ ನೆಕ್ಸ್ಟ್ ಡೇನೇ ಅಮೌಂಟ್ ಹಾಕಿದ್ದೀನಿ. ಅವತ್ತಿಂದ 30 ಡೇಸ್ ತನಕನೂ ಟೀಮ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಗುಡ್. 30 ಡೇಸ್ ಮಾತ್ರ ಅಲ್ಲ, ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಚೇತನ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್ ಮೇಡಮ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಸಿಕ್ಕಾಪಟ್ಟೆ ಇತ್ತು ಮೇಡಮ್. ಆ್ಯಕ್ಚುಲಿ ಮೊದಲು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು, ಮಿಲೆನಿಯರ್ಸ್ ಗ್ರೂಪ್ ಅಂತ. ನಾನು ಆಲ್ರೆಡಿ 6 ತಿಂಗಳು ಮುಂಚೆನೇ ನೋಡಿದ್ದೀನಿ ಅಂತ. ಸೊ ಅದಾದಮೇಲೆ ಫಸ್ಟ್ ಇದಕ್ಕಿಂತ ಲಾಸ್ಟ್ ಸೆಷನ್ ಅಟೆಂಡ್ ಆಗಿದ್ದೆ, ಸರ್ದು ವೆಬಿನಾರ್ ಅಟೆಂಡ್ ಆಗಿದ್ದೆ. 7 o'clock ಕೂತ್ಕೊಂಡು ಊಟ ಮಾಡಿ ಅಲ್ಲೇ ನಾನು ನೋಡ್ತಾ ಇದ್ದೆ. ಸೊ 10:30ಗೆ ನನಗೆ ಗೊತ್ತಾಯಿತು ಏನಿದೆ ಅಂತ. ಇಮಿಡಿಯೇಟ್ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಅಮೌಂಟ್ ಕಟ್ಬಿಡೋಣ, ಸೊ ಹೋಗ್ಬಿಡೋಣ ಅಂತ. ಅವನು ಇನ್ನೊಬ್ಬನ ಫ್ರೆಂಡ್ಗೆ ಅವನ ಜೊತೆ ಬರಬೇಕು ಅಂತ ಅವ್ನು ವೇಟ್ ಮಾಡ್ತಾಯಿದ್ದೆ. ಸೊ ಇಲ್ಲ, ನಾವು ಹೋಗಲೇಬೇಕು, ಇದೇ ಸೆಷನ್ಗೆ ಅಟೆಂಡ್ ಆಗಬೇಕು, ಇದೇ ಸೆಷನ್ನಿಂದ ನಾವು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಓಕೆ ಇರಲಿ ಅಂತ ನೆಕ್ಸ್ಟ್ ಡೇ ಡಿಸ್ಕಸ್ ಮಾಡಿದ್ವಿ. ಆಮೇಲೆ 2000 ಇದು ಅಮೌಂಟ್ ಕೊಟ್ಟು ಇಲ್ಲಿ ಬಂದಮೇಲೆ ಗೊತ್ತಾಯಿತು ಸರ್ ಎನರ್ಜಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಅದೇ ಎನರ್ಜಿಲಿ ಅದೇ ಸ್ಪೀಡಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಟ್ರೈನಿಂಗ್ ಟೆಕ್ನಿಕ್ಸ್ ಆಮೇಲೆ ಅವ್ರು ಮಾತಾಡೋ ವೇ ಎಲ್ಲ ಇಷ್ಟ ಆಯಿತು. ಆಮೇಲೆ ಎಷ್ಟೊಂದು ನಾನು ಮೊದಲು 10 to 20% ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಇಲ್ಲಿ ಬಂದಮೇಲೆ 100-200% ಇಂಪ್ರೂವ್ ಆಗಿದೆ. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ಕೆಲವೊಂದಿಷ್ಟು ಮಂದಿಗೆ ರೆಫರ್ ಕೂಡ ಮಾಡ್ತೀನಿ. ನೀವು ಭಾಳಷ್ಟು ಟ್ರೇಡಿಂಗ್ ಮುಂಚೆ ಮಾಡಿದ್ದೀರಾ ಅಂತ ಹೇಳಿದ್ರಿ, ಎಕ್ಸ್ಪೀರಿಯನ್ಸ್ ಇದೆ. ಸೊ ಅಲ್ಲಿ ಒಂದು ವಿಷಯ ಕಲ್ತಿಲ್ಲ, ಇಲ್ಲಿ ಬಂದು ಕಲ್ತಿದ್ದೀನಿ ಅಂತ ಯಾವ್ದು ಎಕ್ಸ್ಪೀರಿಯನ್ಸ್ ಅಂದರೆ ಮೇಡಮ್ ಅದೇ ಇವರು ಫೋನ್ ಮಾಡಿ ಅವ್ರಿಗೊಂದಿಷ್ಟು ಅಮೌಂಟ್ ಕೊಟ್ಟು ನಾನು ಅದನ್ನು ಅವ್ರು ಹೇಳ್ದಂಗೆ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಸ್ವತಃ ಕೂಡ ನಾನು ಸ್ವಲ್ಪ ಟ್ರೇಡ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಒಂದಿಷ್ಟು ಕಳ್ಕೊಂಡಿದ್ದೀನಿ, ಒಂದಿಷ್ಟು ಪಡ್ಕೊಂಡಿದ್ದೀನಿ. ಬಟ್ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ ನನಗೆ. ಸೊ ಯಾವ ಥರ ಬೈ ಮಾಡಬೇಕು, ಯಾವ ಥರ ಸೆಲ್ ಮಾಡಬೇಕು, ಯಾವ ಥರ ಇಂಡಿಕೇಟರ್ಸ್ ಇದ್ದಾವೆ, ಆಮೇಲೆ ಯಾವ ಥರ ಅಪ್ ಆಗುತ್ತೆ, ಯಾವ ಥರ ಡೌನ್ ಆಗುತ್ತೆ ಅಂತ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಅರೌಂಡ್ 20-25% ಇದ್ದಿದ್ದು ಇದು ಈಗ 100-200%ವರೆಗೂ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಲವ್ಲಿ. ಸೊ ಮೋಹನ್ ಸರ್ ಬಗ್ಗೆ, ಅವ್ರ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಬೆಳಿಗ್ಗೆ ಅವ್ರು ಬಂದ ತಕ್ಷಣ ಅವರು ಸ್ಟೇಜ್ ಹತ್ಬೇಕಾದ್ರೆ ನಮ್ಮ ಒಳಗಡೆ ನಮಗೆ ಒಂಥರ ಫೀಲಿಂಗ್ ಬರುತ್ತೆ. ಸೊ ಮೋಹನ್ ಸರ್ ಥರ ಆಗಬೇಕು, ಮೋಹನ್ ಸರ್ ಥರ ಇರಬೇಕು ಅಂತ. ಸೊ ಅವ್ರು ಮಾತಾಡೋ ಶೈಲಿ ಹಾಗೆ ಅವ್ರ ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ.
ಸೊ ನಿನ್ನೆ ತನಕ ಏನೂ ಅನಿಸ್ತಿಲ್ಲ, ಇವತ್ತು ಮತ್ತೆ ಅವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಸಿಕ್ಕಾಪಟ್ಟೆ ಫೀಲಿಂಗ್ ಆಗ್ತದೆ. ಓ ದಟ್ಸ್ ಸೊ ಸ್ವೀಟ್. ಓಕೆ, ದಟ್ಸ್ ನೈಸ್. ಓಕೆ, ಟೀಮ್ ಬಗ್ಗೆ. ಟೀಮ್ ಸಿಕ್ಕಾಪಟ್ಟೆ ಕೋಆಪ್ರೇಟಿವ್ ಇದ್ದಾರೆ ಮೇಡಮ್. ನಾವು ಏನೇ ಕ್ವಶನ್ ಕೇಳಿದ್ರು, ಎಷ್ಟು ಸರಿ ಕೇಳಿದ್ರು ಕೂಡ ಅವರು ಅದೇ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಟೀಮ್ ಈಸ್ ವೆರಿ ಗುಡ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಲೋ ಗಗನ, ಫಸ್ಟ್ ಆಫ್ ಆಲ್ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಐ ವಿಲ್ ಬಿ ಆಸ್ಕಿಂಗ್ ಸಮ್ ಬೇಸಿಕ್ ಕ್ವೆಶನ್ಸ್, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನನಗೆ ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ತುಂಬ ವೆರಿ ಅಂದರೆ ಲೈಕ್ ಫ್ರೆಶರ್ ನಾನು ಇಲ್ಲಿಗೆ. ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಸೊ ಇದು ನನಗೆ ಇಲ್ಲಿ ಬಂದ ಮೇಲೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ತುಂಬ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಮೆಂಟರ್ಶಿಪ್ ಬೈ ಮೋಹನ್ ಸರ್ ಇಸ್ ವೆರಿ ಗ್ರೇಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ವೆಬಿನಾರ್ ಆದಮೇಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ? ಫುಲ್ ಅಂತೂ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳೋದಕ್ಕಾಗಲ್ಲ, ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ 80 to 90% ಎಸ್ ಐ ಕ್ಯಾನ್ ಡೂ ಅನ್ನೋ ದ ಕಾನ್ಫಿಡೆನ್ಸ್ ನನಗೆ ಇಲ್ಲಿ ಬಂದಿದೆ. ಮುಂಚೆ ಎಷ್ಟಿತ್ತು? ಮುಂಚೆ ಐ ಡಿ ನಾಟ್ ಹ್ಯಾವ್ ಎನಿಥಿಂಗ್ ಲೈಕ್ ಸ್ಟಾಕ್ ಮಾರ್ಕೆಟ್. ಎಸ್, ಸ್ಟಾಕ್ ಮಾರ್ಕೆಟ್ ಒಂದು ಥಿಯರಿ ಸಬ್ಜೆಕ್ಟ್ ಅಂತ ನಾನು ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲಿ ಓದಿದ್ದೆ. ಆಫ್ಟರ್ ಕಮಿಂಗ್ ಟು ದಿಸ್ ವೆಬಿನಾರ್, ಓಕೆ ಇದರಲ್ಲಿ ನಾನು ಅರ್ನ್ ಮಾಡ್ಬೋದು, ಐ ಕ್ಯಾನ್ ಡೂ ಸಮ್ ಪ್ಯಾಷನ್ ಇನ್ಕಮ್, ಎಸ್ ಐ ಕ್ಯಾನ್ ಬಿ ಅನ್ ಇಂಡಿಪೆಂಡೆಂಟ್ ಟ್ರೇಡರ್ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಬಂದಿದೆ. ಇಲ್ಲಿ ಬರೋ ಮುಂಚೆ ನಿಮ್ಗೊಂದು ಗೋಲ್ ಇತ್ತು ಲೈಫಲ್ಲಿ. ಯು ಆರ್ ನಾಟ್ ಅ ಟ್ರೇಡರ್, ಬಟ್ ಟುಡೇ ಯು ಆರ್ ಅ ಟ್ರೇಡರ್. ಯು ಆರ್ ಗೋನ್ ಪ್ಲೇ ವಿತ್ ಮನಿ. ವಾಟ್ ಈಸ್ ಯೋರ್ ಗೋಲ್ ಫಾರ್ ನೌ? To become rich and successful in this trading career. What was your goal before this? I did not have any goal. I just want to content creator ಆಗಬೇಕು, Instagram reels, that was my just goal. So now even trader ಆಗಬೇಕು ಅನ್ನೋ ಕಾನ್ಫಿಡೆನ್ಸ್ ಆಮೇಲೆ ಗೋಲ್ ಬಂದಿದೆ ನನಗೆ. ಲವ್ಲಿ. ಸೊ ಮೋಹನ್ ಸರ್ನ ನಿಮ್ಗೆ ಪರಿಚಯ ಇದೆ, ಹೌದು. ಟೀಮ್ನ ಭೇಟಿಯಾಗಿದ್ದೀರಾ. ಹೌದು. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳೋದಕ್ಕೆ ಸೋ ಮಚ್ ಥಿಂಗ್ ಟು ಟೆಲ್. ಇಸ್ ಪಾಸಿಟಿವಿಟಿ ಆಗಿರ್ಬೋದು, ದ ಎನರ್ಜಿ ಥ್ರೂ ಔಟ್ ದ ಡೇ ಸ್ಟ್ಯಾಂಡ್. ಅವ್ರು ನಿಂತ್ಕೊಂಡು ಕ್ಲಾಸ್ ಮಾಡೋದು ಇಸ್ ನಾಟ್ ಎಟ್ ಆಲ್ ಎ ಈಸಿ ಥಿಂಗ್. he creates some positive energy in the session. ಅವರ ಲೀಡರ್ಶಿಪ್ ಸಮಥಿಂಗ್ ಇಟ್ ಬ್ರಿಂಗ್ಸ್ ಇನ್ ನಮ್ಮಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ತರಿಸ್ತಾ ಇದ್ದಾರೆ. ಹಿ ಇಸ್ ವೆರಿ ಟಾಪ್ ನಾಚ್. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಎಸ್, ದೇ ಆರ್ ವೆರಿ ಫ್ರೆಂಡ್ಲಿ, ಸಪೋರ್ಟಿವ್, ಕೋಆಪ್ರೇಟ್, ಎಲ್ಲನೂ ತುಂಬ ಈಸಿಯಾಗಿ ಫ್ರೆಂಡ್ಲಿಯಾಗಿ ಮಾಡ್ತಾರೆ. ಲವ್ಲಿ. ನಮಸ್ಕಾರ ಗೋಪಾಲ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಜನಕ್ಕೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮೇಡಮ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮಗೊಂದು ವಿಷಯ ತುಂಬ ಕಷ್ಟ ಅಥವಾ ಕನ್ಫ್ಯೂಸಿಂಗ್ ಆಗಿತ್ತಲ್ಲ, ಏನದು? ಮೇಡಮ್ ಆ್ಯಕ್ಚುಲಿ ನಾನು ಇದನ್ನು ಮಿಲೆನಿಯರ್ಸ್ ಗ್ರೂಪ್ ಅಂತ ನೋಡಿದ್ದು ಫೇಸ್ಬುಕ್ಕಲ್ಲಿ ನಾನು ನೋಡಿದಾಗ ಮಿಲೆನಿಯರ್ಸ್ ಗ್ರೂಪ್, ಯಾಕಂದರೆ ಯಾವ ರೀತಿ ಫೈನಾನ್ಷಿಯಲ್ ಮಾಡ್ಬೋದು, ಏನೂ ಗೊತ್ತಿಲ್ಲದೆ ಇರೋರು ಬಂದು ಯಾವ ರೀತಿ ಕಲ್ತ್ಕೋಬೋದು ಅಂತೇಳಿ ಸರ್ರು ನಮಗೆ ಇದರಲ್ಲಿ ವೆಬಿನಾರಲ್ಲಿ ಹೇಳಿದಾಗ ನಾನು ಅದರ ಮೇಲೆ ಆಕರ್ಷಿತನಾಗಿ ಆದಮೇಲೆ ನಾನು ಇದಕ್ಕೆ ಸೆಮಿನಾರ್ಗೆ ಬಂದೆ ನಾನು. ಸೊ ನೀವು ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಹೇಳಿದ್ರಿ. ಹೌದು. ಆ ಒಂದು ವಿಷಯ ನಿಮ್ಮನ್ನ ಅಟ್ರಾಕ್ಟ್ ಮಾಡಿದ್ದು ಅಥವಾ ಇದಕ್ಕೆ ಹೋಗಿ ನೋಡೋಣ ಅಂತ ಅನಿಸಿದ್ದು ಯಾವುದಾದ್ರೂ ಇದೆಯಾ? ಇದೆ ಮೇಡಮ್. ಹೆಂಗೆಂದರೆ ಸರ್ ಅವ್ರದ್ದು ವಿಡಿಯೋನ ನಾವು ಸ್ಟಾರ್ಟಿಂಗಿಂದನೂ ನೋಡ್ತಾ ಬಂದ್ವಿ. ನೋಡಿದಾದಮೇಲೆ ಮತ್ತೆ ಅವರು ಏನೇನು ಗೈಡ್ಲೈನ್ಸ್ ಕೊಡ್ತಿದ್ರು ನಮ್ಮ ಇದಕ್ಕೆ, ಯಾವ ರೀತಿ ಬೇರೆ ಕಡೆ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಖರ್ಚು ಜಾಸ್ತಿ ಬರ್ತದೆ. ಹಾಗಾಗ್ಬಿಟ್ಟು ಇದರಲ್ಲಾದರೆ ನಾವೇ ಎಷ್ಟು ಕಡಿಮೆ ಬಂಡವಾಳದಲ್ಲಿ ನಾವು ಜಾಸ್ತಿ ಬಂಡವಾಳ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸರ್ ಅವರು ಹೇಳಿದಾಗ ಅದ್ರ ಮೇಲೂ ನಾನು ಕಾನ್ಸಂಟ್ರೇಟೆಡ್ ಆಗಿ ಇದಕ್ಕೆ ವೆಬಿನಾರ್ಗೆ ಬಂದೆ ನಾನು. ಸೊ ನೀವು ಲಾಭ ಮಾಡಕ್ಕೆ ಬಂದಿದ್ದೀನಿ. ನಿಮ್ಗೆ ಇಲ್ಲೊಂದು ವಿಷಯ ಅಥವಾ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಈ ಒಂದು 3 ದಿನದಲ್ಲಿ, ಅದು ನಿಮಗೆ ಕ್ಯಾಚ್ ಆಗಿರೋ ಅಂತ ಯಾವುದಾದ್ರೂ ಟಾಪಿಕ್ ಇದೆಯಾ? ಇದೆ ಮೇಡಮ್. ಹೆಂಗೆ ಅಂದರೆ ಇವಾಗ ಬೇಸಿಕಲಿ ನಾವು 0 ಲೆವೆಲ್ ಅಂದ್ಕೊಳ್ಳಿ. 0 ಲೆವೆಲಿಂದ ನಾವು ಬಂದಾಗ ನಾವು ಇಲ್ಲಿ ಸರ್ ಅವರು ಫಸ್ಟ್ ದಿನ ನಮಗೇನೂ ಅರ್ಥ ಆಗಲಿಲ್ಲ, ಅಷ್ಟಕ್ಕಷ್ಟೇ ಇದಾಗಿದ್ದು. ಮತ್ತು 2ನೇ ದಿನ ಸ್ವಲ್ಪ ಇದಕ್ಕೆ ಬಂದ್ವಿ. ಏನು ಅಂತಂದರೆ ಸಾಯಂಕಾಲ ನೆನ್ನೆ ಸಂಜೆ ಈವ್ನಿಂಗ್ ಅಷ್ಟೊತ್ತಿಗೆ ಯಾವ ರೀತಿ ನಾವು ಟ್ರೇಡಿಂಗ್ ಮಾಡ್ಬೋದು, ಯಾವ ರೀತಿ ಇದನ್ನು ಯಾವುದಕ್ಕೆ ಹೋದರೆ ಯಾವ ರೀತಿ ಲಾಭ ಬರುತ್ತೆ ಅನ್ನೋದನ್ನು ಸರ್ ಅವರು ಕ್ಲೀನಾಗಿ ಅರ್ಥಗರ್ಭಿತವಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಹೇಳಿದ್ದ ಇದರಲ್ಲಿ ಹೋದರೆ ನಾವು ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ನೆಲ ಬೀಳೋದಿಲ್ಲ, ನಾವು ಗೈನಲ್ಲಿ ಹೋಗ್ಬೋದು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಯಿತು. ಇಲ್ಲಿ ಬಂದಾದ್ಮೇಲೆ ನಿಮ್ಗೊಂದು ವಿಷಯ ತುಂಬ ಸರ್ಪ್ರೈಸಿಂಗ್, ಹಿಂಗೂ ಇದೆಯಲ್ಲ, ಇಷ್ಟೆಲ್ಲ ಇದೆಯಲ್ಲ ಅಂತ ಯಾವುದಾದ್ರು ಅನಿಸ್ತಾ? ಹೌದು ಮೇಡಮ್. ಅದೇನು ಅಂತಂದರೆ ಈಗ ಅವರು ಹೇಳ್ತಕ್ಕಂಥ ಪಾಠ ಪ್ರವಚನ ಇರ್ಬೋದು, ಕೋಚಿಂಗ್ ಇರ್ಬೋದು. ಆ ಕೋಚಿಂಗ್ನಲ್ಲಿ ನಮಗೆ ಒಂದೊಂದು ಸರಿ ಒಂಥರ ಮಂಕಾಗ್ತಿದ್ವಿ. ಏನು ಆ ವಿಚಾರ ಗೊತ್ತಾಗದೇ ಇರತಕ್ಕಂಥ ವಿಚಾರಗಳು ಕೇಳೋಕ್ಕಾದಾಗ ಅಯ್ಯೋ ಏನೋ ಅಂತ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಆ್ಯಕ್ಯುರೇಟಾಗಿ ನಾವು ಅದರ ಮೇಲೆ ಕಾನ್ಸಂಟ್ರೇಷನ್ ಕೇಳಿದಾಗ ಇದರಲ್ಲಿ ನಾವು ಕಲಿಬೋದು, ಟ್ರೇಡ್ ಮಾಡ್ಬೋದು, ನಾವು ಇಂಡಿಪೆಂಡೆಂಟ್ ಮಾಡ್ಬೋದು ಅನ್ನೊಂದು ಯೋಚನೆ ಬಂತು. ಅದರ ಜೊತೆಗೆ ಸರ್ರವರ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ
ನಾನು ಒಬ್ಬನೇ ಅಲ್ಲ, ನೀವೆಲ್ಲರೂ ಮಿಲೇನಿಯರ್ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ಭಾಳ ನನಗೆ ಮನದಾಟ ಆಯಿತು ಮೇಡಮ್. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ನಾವು, ಏಕೆಂದರೆ ನಮ್ಮ ಈಗ ಏಜ್ ನನಗೆ 58 ವರ್ಷ ಆಗ್ತಿದೆ. ನಮಗೆ ಇದು ನಾವು ಮೊದಲು ಸ್ಟಾರ್ಟಿಂಗಲ್ಲೇ ಸಿಕ್ಕಿದ್ದಿದ್ರೆ ನಾವು ವೇಳೆಗೆ ಮಿಲೇನಿಯರ್ ಜೊತೆ ಸರ್ ಅವ್ರ ಜೊತೆ ನಾವು ಒಬ್ಬ ಮಿಲೇನಿಯರ್ ಆಗ್ತಿದ್ವಿ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಒಂದು, ಈಗ ಇನ್ನೂ ಯಾರಿದ್ದೀವಿ ನಾವೆಲ್ಲ ಮಿಡ್ಲ್ ಏಜ್ನವ್ರು ಇದ್ದಾರೆ, ಕೆಲವರು ಮಾತ್ರ ವಯಸ್ಕರು ಇದ್ದಾರೆ. ಅವ್ರಿಗೆ ಒಳ್ಳೆ ದಾರಿದೀಪ ಅಂತ ಹೇಳ್ಬೋದು ಮೇಡಮ್. ಮಿಲೇನಿಯರ್ಸ್ ಗ್ರೂಪು ಭಾಳ ಚೆನ್ನಾಗಿ ಎಲ್ಲರೂ ಯಾವುದೇ ಇಗೋ ಇಲ್ದಿರ ನಮ್ಮಲ್ಲಿ ಒಂದು, ನಾವು ಅವರಲ್ಲಿ ಒಂದು ಅಂತ ನನ್ನ ಭಾವನೆ ಮೂಡಿದೆ ಮೇಡಮ್. ಥ್ಯಾಂಕ್ ಯು ಸೊ ನಮಸ್ತೆ. ಮಚ್. ನಮಸ್ಕಾರ ಜಯನಾಯಕ್ ಸರ್. ಮೇಡಮ್ ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಓಕೆ. ನಿಮ್ಮಂಥ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರ ಡೌಟ್ಸ್ನ ಕ್ಲಾರಿಫೈ ಮಾಡೋಕ್ಕೆ ನಿಮ್ಮಲ್ಲಿ ಸ್ವಲ್ಪ ಪ್ರಶ್ನೆ ಕೇಳ್ಬೋದಾ? ಹಾಂ ಕೇಳಿ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಾನು ಮೊದಲು ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ಅದರಲ್ಲೆಲ್ಲ ತುಂಬ ಲಾಸ್ ಮಾಡ್ಕೊಂಡಿದ್ದೆ. ಮತ್ತು ಮಿಲೇನಿಯರ್ಸ್ ಗ್ರೂಪ್ ನೋಡಿ ಮತ್ತು ವೆಬಿನಾರಲ್ಲಿ ಅಟೆಂಡ್ ಮಾಡಿದಾಗ ನಾವು ಇದರಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಆ ರೀತಿಯಾಗಿ ಬಂದು ಅಟೆಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಕಲಿಸ್ತಾ ಇದ್ದಾರೆ, ತುಂಬ ಟೆಕ್ನಿಕ್ ಕಲಿಸ್ತಾ ಇದ್ದಾರೆ, ಕಲಿತಾ ಇದ್ದೀನಿ. ಮುಂದೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲವ್ಲಿ. ಸರಿ, ಸೆಮಿನಾರ್ ಮುಗಿತಾ ಬಂತು, ಇವತ್ತು ಲಾಸ್ಟ್ ಡೇ ಆಗ್ತಾ ಬರ್ತಿದೆ. ನಿಮ್ಮ ಲೈಫ್ನ ಗೋಲ್ ಅಥವಾ ನೀವು ಬಂದಾಗಿದ್ದ ಅಚೀವ್ಮೆಂಟ್ ಗೋಲು ಇವಾಗಲೂ ಏನಾದರೂ ಬದಲಾವಣೆ ಆಗಿದೆಯಾ? ತುಂಬ ಬದಲಾವಣೆ ಆಗಿದೆ. ಯಾವ ಥರ? ನಾನು ಅವರು ಹೇಳೋ ಟೆಕ್ನಿಕ್ಕು ಮತ್ತು ಇದರಲ್ಲೆಲ್ಲ ನೋಡ್ತಾ ಇದ್ದರೆ ನಾನು ಇಷ್ಟು ದಿನ ಕಳ್ಕೊಂಡಿರೋದನ್ನ ಮತ್ತೆ ವಾಪಸ್ ಪಡೆದು ಮತ್ತು ನಾನು ಮುಂದೆ ಸರ್ರಂಗೆ ನಾನು ಮಿಲೇನಿಯರ್ ಆಗಬೇಕು ಅಂತಂದೇಳಿ ಆಸೆ ಇದೆ. ಅದು ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಖಂಡಿತ ಒಂದಿನ ಮಿಲೇನಿಯರ್ ಆಗಿ ನಮ್ಮನ್ನು ಬಂದು ಭೇಟಿ ಆಗ್ತೀರಾ? 100% ನಿಮಗೆಲ್ಲ ಕರೆದು ಪಾರ್ಟಿ ಮಾಡಿಸ್ತೀನಿ. ಲವ್ಲಿ. ಸೊ ಇವತ್ತು 3 ದಿನ ಆದಮೇಲೆ, ಸೆಮಿನಾರ್ ಆದಮೇಲೆ, ಈ ಒಂದು ವಿಷಯ ನಾನು ಇನ್ಮೇಲೆ ಮಾಡಲ್ಲ, ಈ ಒಂದು ವಿಷಯ ನಾನು ಇನ್ಮೇಲೂ ಮಾಡ್ತಾ ಇರ್ತೀನಿ ಅನ್ನೋ ಈ 2 ವ್ಯತ್ಯಾಸ ಏನಾಗಿರುತ್ತೆ ನಿಮ್ಮಲ್ಲಿ? ನಾವು ಮೊದಲು ನಾವೇ ಸೆಲ್ಫ್ ಟ್ರೇಡಿಂಗ್ ಮಾಡ್ತಿದ್ವಿ ಅಥವಾ ಬೇರೆ ಯಾರು ಹೇಳಿದ್ದನ್ನು ಕೇಳಿ ಮಾಡ್ತಿದ್ವಿ. ಅದರಲ್ಲಿ ತುಂಬ ಲಾಸ್ ಮಾಡ್ಕೊಂಡಿದ್ವಿ. ಅದನ್ನು ಮಾಡಲ್ಲ. ಇನ್ಮೇಲೆ ಸರ್ ಏನು ಹೇಳ್ತಾರೋ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಗ್ರೇಟ್. ಸೊ 3 ದಿನದಿಂದ ಮೋಹನ್ ಸರ್ನ ಮೀಟ್ ಮಾಡಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ಮೋಹನ್ ಸರ್ ಅವರು ಕಾನ್ಫಿಡೆನ್ಷಿಯಲ್ ಲೆವೆಲ್ ನೋಡಿಬಿಟ್ರೆ ನಾವು ಈ ಹಿಂದೆ ಯಾಕೆ ಅವ್ರಿಗೆ ಮೀಟ್ ಆಗಿಲ್ಲ. ನಾವು ಅಷ್ಟು ಮೊದಲು ನೋಡ್ತಿದ್ದೆ, ನಾನು ಫೇಸ್ಬುಕ್ಕಲ್ಲಿ ನಿಮ್ಮದೇ ಎಲ್ಲ ನೋಡ್ತಿದ್ದೆ. ಬಟ್ ಎಲ್ಲ ಕಂಪ್ನಿಗಳು ಹಾಗೇನೆ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ನಾನು ಯಾವಾಗ ಝೂಮ್ ಮೀಟಿಂಗಲ್ಲೆಲ್ಲ ಅಟೆಂಡ್ ಮಾಡಿದ್ನೋ ಆವಾಗ ನನಗೆ ಕಾನ್ಫಿಡೆನ್ಸ್ ಆಯಿತು. ಆಮೇಲೆ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಪಿನ್ ಟು ಪಿನ್ ಹೇಳ್ಕೊಡ್ತಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬೇಕು. ಇನ್ನು ಮುಂದೆ ನಮಗೆ ಟೈಮ್ ಸಿಕ್ಕರೆ ಮತ್ತೆ ಆಫ್ ಕ್ಲಾಸ್ ಮತ್ತು ಲೈವ್ ಕ್ಲಾಸ್ ಬಂದು ಅಟೆಂಡ್ ಮಾಡಿ ಮತ್ತೆ ಕಲಿಬೇಕು ಅಂತ ಇದ್ದೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಹೇಶ್ ಸರ್. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಮೇಡಮ್. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮಗೆ ಹೇಗೆ ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಪರಿಚಯ ಆಯಿತು? ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ಅಂದರೆ ಮೇಡಮ್ ನಮಗೆ ಈ ಯೂಟ್ಯೂಬಲ್ಲಿ ಮತ್ತು ಕೆಲವೊಂದು ಇದು ಅಟೆಂಡ್ ಮಾಡಿದ್ದೀವಿ ನಾವು, ವರ್ಕ್ಶಾಪು. ಆವಾಗಲೇ ಮೋಹನ್ ಸರ್ ಬಗ್ಗೆ ಅವ್ರದ್ದು ಎನರ್ಜಿ, ಅವಾಗೆ ಹೀಗೆ ಎನರ್ಜಿ ಹಿಂಗಿದೆ, ಟ್ರೇಡಿಂಗ್ ಹೆಂಗಿರ್ಬೇಕು ಅನ್ನೋದು ಒಂದು ಕುತೂಹಲ ಆಯಿತು ಮೇಡಮ್. ಅದಕ್ಕೆ ನಾವು ಆಲ್ಮೋಸ್ಟ್ ಆಲ್ ಎಂಪ್ಲಾಯ್ ಅಲ್ವಾ, ನಾನು 2022 ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಅವಾಗೆ ಬರಬೇಕಾಗಲಿಲ್ಲ ನಮಗೆ. ಅದು ಇವತ್ತು ಈ ವರ್ಕ್ಶಾಪಿಗೆ ಏನೋ ಮಾಡಿಕೊಂಡು ಬಂದಿದ್ದೀವಿ. ಪರ್ಫೆಕ್ಟ್. ಸೊ ಮೋಹನ್ ಸರ್ ಅವ್ರ ಟೀಚಿಂಗ್ ಸ್ಟೈಲಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಅಥವಾ ನಿಮ್ಮನ್ನು ಆಕರ್ಷಿಸಿದ್ದು ಏನು? ಅವ್ರ ಎನರ್ಜಿ ಮೇಡಮ್, ಎನರ್ಜಿ, ಮುಂದೆ ಅವರು ಕೊಡುವಂಥ ಕಂಟೆಂಟ್ಗಳು ಅವೆಲ್ಲ ಫುಲ್ ಅವನ್ನೆಲ್ಲಿ ನಾನು ಕೇಳಿದ್ದೇ ಇಲ್ಲ ಮೇಡಮ್. ನಾನು ಕೇಳಿದ್ದಿಲ್ಲ ಅಂದರೆ ನೋಡಿದ್ದೆ, ಬರೀ ಹೇಳೋದು ಮಾತ್ರ. ಈಗ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ರಲ್ಲ, ಅದು ಒಂದು ಅವ್ರದ್ದು ತುಂಬ ಇದು ಆಯಿತು. ಓಕೆ. ಸೊ ನಿಮ್ಮಂತೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಟ್ರೇಡಿಂಗ್ ಅಂದರೆ ಒಂದು ಜೂಜಾಟ ಅಥವಾ ಒಂದು ಬೇರೆ ಒಂದು ಲೋಕ ಅಂತ. ಓಕೆ ಮೇಡಮ್. ನೀವೀಗ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ, ಮಿಲೇನಿಯರ್ಸ್ ಗ್ರೂಪ್ ಅವ್ರಿಗೆ ಧೈರ್ಯವಾಗಿ ರೆಕಮೆಂಡ್ ಮಾಡ್ತೀರಾ? ಓಕೆ ಮೇಡಮ್, ಮಾಡ್ತೀವಿ ಮೇಡಮ್. ಯಾವ ರೀತಿ ಅಂದರೆ ಮೇಡಮ್, ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅವ್ರು ಏನು ಹೇಳ್ತಾರೆ, ಹೋದರೆ ದುಡ್ಡು ಹೋಗುತ್ತಾ. ಆದರೆ ಇಂಥ ಮಿಲೇನಿಯರ್ ಗ್ರೂಪ್ ಇರುವಂಥ ಒಂದು ವ್ಯಕ್ತಿಗಳಿದಾರಲ್ಲ, ಅವ್ರ ಹಂತಕ್ಕೆ ಬಂದರೆ ನಾವು ಪಡ್ಕೊಂಡ್ರೆ ಯಾಕೆ ದುಡ್ಡು ಹೋಗುತ್ತೆ, ದುಡ್ಡನ್ನು ಡಬಲ್ಲು ಟಿಬಲ್ಲು ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರು ಹೇಳಿದ್ದು ಹೋಗೋದು ಕಮ್ಮಿ, ಬರೋದು ಜಾಸ್ತಿ ಅಂತ ಹೇಳಿದಾರಲ್ಲ, ಅದು ಮಿಲೇನಿಯರ್ ಗ್ರೂಪ್ದೊಂದು ದೊಡ್ಡ
ಡೆಫಿನೆಟ್ಲಿ ಹೇಳ್ಬೋದು ಮೇಡಮ್. ಓಕೆ, ಪರ್ಫೆಕ್ಟ್. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿ ಆಗ್ತಿದ್ದೀರಾ, ಅವ್ರ Okay, ಟೀಮ್ನ ಭೇಟಿ ಆಗಿದ್ದೀರಾ. Okay, ಟೀಮ್ madam. ಬಗ್ಗೆ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್. ಮೋಹನ್ ಸರು ಒಂದು ಸಮುದ್ರ ಇದ್ದಂಗೆ ಮೇಡಮ್. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿ. ಅವ್ರ ಟೀಮು ಅಂದರೆ ಸಮುದ್ರಕ್ಕೆ ಬಂದು ಹೆಂಗೆ ಈಗ ನದಿಗಳು ಎಂಟ್ರಿ ಆಗ್ತಾವಲ್ಲ, ಅವ್ರ ಟೀಮೂ ಹಾಗೆ ಮೇಡಮ್. ಅದು ಹಾಗೆ ಹೋಗ್ತಾನೆ ಇರುತ್ತೆ. ಹಾಗೆ ಸಮುದ್ರ ಇನ್ನೂ ದೊಡ್ಡದಾಗಿ ಬೆಳೀತೈತೆ ಅಂತೇಳಿ ನಾನು 100% ಹೇಳ್ತೀನಿ ಮೇಡಮ್. ಅವರು ಒಂದು ಇದರಿಂದ ನಾನು ಮುಂಚೆ ಮಾಡ್ತಿದ್ದೆ ಟ್ರೇಡಿಂಗು. ಆದರೆ ನಮ್ಗೆ ಮೇನ್ ಬೇಕಾಗಿದ್ದು ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಎಂಟ್ರಿ ಆಗಬೇಕು ಗೊತ್ತಿದ್ದಿಲ್ಲ. ಅವ್ರಿಗೆ ಏನು 3 ದಿನ ಹೇಳಿದ್ರಲ್ಲ, 100% ನಾವು ಮಾಡೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. Okay, ಥ್ಯಾಂಕ್ ಯು ಸೊ thank you. ಮಚ್. ಸೊ ನಮಸ್ಕಾರ ಮುರಳಿ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂಥ ವೀಕ್ಷಕರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ನಾನು ಪ್ರಶ್ನೆ ಕೇಳಿದ್ರೆ ಕ್ಲಿಯರ್ ಆಗ್ಬೋದು, ಕೇಳ್ಬೋದಾ? ಎಸ್ ಮೇಡಮ್. ಓಕೆ. ಸೊ ನಿಮ್ಮ ಬಿಗ್ಗೆಸ್ಟ್ ರಿಯಲೈಸೇಷನ್ ಈ ಸೆಮಿನಾರ್ ಆದಮೇಲೆ ಆಗಿದೆ? ನಂದು ರಿಯಲೈಸೇಷನ್ ಅಂದರೆ ಐ ಆಮ್ ನಾಟ್ ಎ ನ್ಯೂ ಟು ದಿಸ್ ಮಾರ್ಕೆಟ್. ಐ ನೋ ಐ ಹ್ಯಾವ್ ವರ್ಕ್ಡ್ ಮೆನಿ ಥಿಂಗ್ಸ್ ಆ್ಯಂಡ್ ಆಲ್. ಒನ್ಸ್ ಐ ವಾಸ್ ಅಟೆಂಡಿಂಗ್ ದಿ ವೆಬಿನಾರ್, that time I know he is telling the stock options and all. So that time only it is a place for me, because I know how to take the trade and all, but which one I need to take, I don't know. So you knew about trading but not the skill about trading. Yeah, because I am getting profit, but with my knowledge I know how to do it, but after attending the training, in a easiest way I can do it. ಸರ್, ಇಲ್ಲಿ ಬರುವ ಮುಂಚೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ? ನಂದು ಎಕ್ಸ್ಪೆಕ್ಟೇಷನ್ which stock I need to purchase, which stock I need to sell, that was my expectation, and that is cleared actually, because I know trading only at the right time, because many stocks will be there. Every stock I cannot do it actually. Whatever the uptrend stocks, downtrend stocks, if I know, it is easily make money without any tension. ಸರ್, ಈ ಒಂದು ವರ್ಕ್ಶಾಪ್ಗೆ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಡು ಯು ಥಿಂಕ್ ಇಸ್ ದಿ ಆಪ್ಟ್? Regarding this workshop, it is very good actually, and the Mohan sir is a gentleman, because the whatever he is tool giving right is a lifetime, and in a 3 days webinar, one-to-one interaction is more effective compared with online sessions. And also one more thing, from market hours, his team will be available every day. That is also one of the great thing, because for other courses and all, they will tell okay 3 months, 6 months, everything, but is a lifetime course is the right. It is very ultimate. Whatever they will suggest, if you do it, that is more than enough, we can make money. ಓಕೆ. ಸೊ ಮೋಹನ್ ಸರ್ ಬಗ್ಗೆ, ಅವ್ರ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಹೇಳಿದ್ನಲ್ಲ, ಮೋಹನ್ ಸರ್ ಈಸ್ ಅ ಜೆಂಟಲ್ಮ್ಯಾನ್, ಬಿಕಾಸ್ ವಾಟ್ ಎವರ್ ಈ ಈಸ್ ಪ್ರೊವೈಡಿಂಗ್ ದಿ ಮೆಟೀರಿಯಲ್, ವಾಟ್ ಎವರ್ ಈ ಈಸ್ ಎಜುಕೇಟೆಡ್ ಹೌ ಟು ಟೇಕ್ ದಿ trades and selection of the trades, that is most important always. Okay, and also his team also very cooperative, well matured actually. Whatever we ask without any delay or anything, they are properly suggesting. Is a very good team and very good organization. Okay. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಟೈಮ್. ಸೊ ನಮಸ್ಕಾರ ನಾಗರಾಜ್ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂಥ ವೀಕ್ಷಕರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಕೇಳ್ಬೋದಾ? ಕೇಳಿ ಮೇಡಮ್. ಸೊ ನೀವು ಯಾಕೆ ಮಿಲಿನಿಯರ್ಸ್ ಗ್ರೂಪನ್ನು ಆಯ್ಕೆ ಮಾಡಿದ್ದೀರಾ? ಹಿಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಮೇಡಮ್, ಅವಾಗ ಬೈ ಮಿಸ್ಟೇಕ್ ಇವ್ರದ್ದು ಬಂತು, ನೋಡಿದೆ, ಸ್ವಲ್ಪ ಕನ್ನಡದಲ್ಲಿ ಹೇಳಿದ್ರು. ಕೊನೆಗೆ ಒಂದು ಸಲ ಅವ್ರದ್ದು ಸೆಮಿನಾರ್ ಮಾಡಿದ್ರು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲೇ, ಅದು ಅಟೆಂಡ್ ಮಾಡಿದೆ. ಒಂದು ಸಲ ಏನಲ್ಲ ಅಂತ 2 ಸಲ ನೋಡಿದೆ ಅದನ್ನು. ಆಮೇಲೆ ಏನೋ ಒಂದು ಸ್ವಲ್ಪ ಇನ್ಸ್ಪೈರ್ ಆಯಿತು, ಸರಿ ಆಯ್ತು ನೋಡೋಣ ಅಂಥೇಳಿ ಬಂದೆ. ಸೊ ಬೈ ಮಿಸ್ಟೇಕ್ ಆಗಿದ್ದು ಇವಾಗ ಮಿಸ್ಟೇಕ್ ಆಗಿ ಅನಿಸ್ತಾ ಇದೆಯಾ? ಇಲ್ಲ, ಮಿಸ್ಟೇಕ್ ಅಂತ ಅನಿಸ್ತಾ ಇಲ್ಲ ಇವಾಗ, ಯಾಕೆಂದರೆ ನನ್ನ ಎಜುಕೇಷನ್ ಫೀಲ್ಡಲ್ಲಿ ಇಷ್ಟು ದುಡ್ಡು ಖರ್ಚು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇದಕ್ಕೋಸ್ಕರನೇ ಖರ್ಚು ಮಾಡಿದ್ದೀನಿ. ಬಟ್ ಮೋಟಿವೇಶನ್ ತುಂಬ ಚೆನ್ನಾಗಿದೆ ಅವ್ರದ್ದು. ಆ ಒಂದು ಕನ್ನಡದಲ್ಲಿ ಆಗಲಿ, ಅವರ ಎಕ್ಸೈಟ್ಮೆಂಟ್ ಆಗಲಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಸ್ಪಿರಿಟಲ್ಲಿ ಬಂದಿರ್ತಾರೋ ಅಷ್ಟೇ ಸ್ಪಿರಿಟಲ್ಲಿ ಸಂಜೆವರೆಗೂ ಇರ್ತಾರಲ್ಲ, ದಟ್ ಈಸ್ ವೆರಿ ನೈಸ್ ಅನಿಸ್ತು ನನಗೆ. ಸೊ ನೀವು ಮುಂಚೆ ಟ್ರೇಡಿಂಗ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಮುಂಚೆ ಫ್ರೆಶರ್. ಈವನ್ ಟ್ರೇಡಿಂಗು ಮಾಡಿಲ್ಲ, ನಂಗೆ ಕಂಪ್ಯೂಟರ್ ನಾಲೆಡ್ಜು ಇಲ್ಲ. ಓಕೆ. ಸೊ ನಿಮ್ಮ ಲೈಫಲ್ಲಿ ಭಾಳಷ್ಟು ಮೋಟಿವೇಶನ್ ಅಂತ ಹೇಳಿದ್ರಲ್ಲ, ಏನು ಚೇಂಜಸ್ ತಗೊಂಡು ಹೋಗ್ತಿದ್ದೀರಾ ಈ ಸೆಮಿನಾರ್ ಆದಮೇಲೆ? ಒಂದು ಏನೇ ಒಂದು ಕಲಿಬೇಕು ಅಂತ ಬಂದರೆ ಅದನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಹೇಳ್ಕೊಡ್ತಾರಲ್ಲ, ಅದು ಪರ್ಫೆಕ್ಟ್ ರೈಟಲ್ಲಿದ್ದರೆ ಅವರ ಗುರು ಅವರಾದರೆ ನಾವು ಶಿಷ್ಯನೋ ಅವ್ರ ರೀಚ್ನ ನಾವು ಮಾಡೇ ಮಾಡ್ತೀವಿ. ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಲೈಫ್ ಏನು ಅನಿಸುತ್ತೆ ನಿಮಗೆ?
ಎಲ್ಲದರಲ್ಲೂ ದುಡ್ಡಿದೆ, ಬಟ್ ಇದರಲ್ಲೂ ಇಷ್ಟೊಂದು ಅವ್ರು ಹೇಳ್ದಂಗೆ 940 ಲಕ್ಷ ಕೋಟಿ ಇದೆ ಅಂತ ಹೇಳಿದ್ರು. ಸೊ ಇದರಲ್ಲಿ ನಾವು ಒಂದು ಸ್ವಲ್ಪ ದುಡ್ಡು ಮಾಡ್ಬೋದು ಒಂದು ಸೈಡ್ ಪಾರ್ಟಲ್ಲಿ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಮನಸ್ಸಿಗೆ ಚಾಲೆಂಜ್ ತಗೊಂಡು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಸೊ ಖಂಡಿತ. 900 ಕೋಟಿಯಲ್ಲಿ ನಿಮ್ದು ಎಷ್ಟು ಅಂತ ನಿಮ್ಗೆ ಅನಿಸುತ್ತೆ? ನಮ್ಮ ಒಂದು 100 crore ಮಾಡೋಣ ಅಂತ. ಲವ್ಲಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಮಿಲೇನಿಯರ್ಸ್ ಗ್ರೂಪನ್ನು ರೆಕಮೆಂಡ್ ಮಾಡ್ತೀರಾ? ಮಾಡಿದ್ರೆ ಯಾಕೆ? ತುಂಬ ಚೆನ್ನಾಗಿದೆ, ಯಾಕೆಂದರೆ ಕರ್ನಾಟಕದಲ್ಲಿ ಇಷ್ಟೊಂದು ABCD ಹೇಳಿಸ್ಕೊಡೋರು ಈ ಎಜುಕೇಷನ್ಗೆ, ಅಂದರೆ ಒಂದು ವ್ಯಾವಹಾರಿಕವಾಗಿ ಒಂದು ಏನಾದರೂ ಒಂದು ಮಾಡಲಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಅವರು ತುಂಬ ಚೆನ್ನಾಗಿ ಸಣ್ಣವರಾಗಲಿ ದೊಡ್ಡವರಾಗಲಿ, ಅದರಲ್ಲೂ ಸ್ಟೂಡೆಂಟ್ಸ್ ಬಂದರೆ ಇನ್ನೂ ಅವರು ಒಳ್ಳೆ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಅಂತ ಹೇಳ್ಬೋದು. ದುಡ್ಡು ಮಾಡೋದ್ರಲ್ಲಾಗಲಿ ಅವ್ರು ಬೆಳೆದ್ರೆ ನಮ್ಮ ಕರ್ನಾಟಕನ ಬೆಳೆದಂಗೆ. ಸೊ ಆ ಥರ ಯಂಗ್ಸ್ಟರ್ಸ್ ಬರಬೇಕು, ಏಜ್ ಆಗಿರೋರಿಗಿಂತ ಯಂಗ್ಸ್ಟರ್ಸ್ ಬಂದರೆ ಇದಕ್ಕೆ ಒಳ್ಳೆ ಆಪರ್ಚುನಿಟಿ. ಲವ್ಲಿ. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ, ಅವ್ರ ಬಗ್ಗೆ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ, ಯಾಕಂದರೆ ತುಂಬ ಇನ್ನೂ ವಾಟ್ ಈಸ್ ದ ಮಾರ್ಕೆಟಿಂಗ್ ಅಂದರೆ ಅವ್ರಿಗೇನು ಅಂತ ಗೊತ್ತು, ಅದರಲ್ಲಿ ನಿಧಿ ಎಷ್ಟಿದೆ ಅಂತ ಅದರಲ್ಲಿ ಅವ್ರಿಗೆ ಗೊತ್ತಿರೋದ್ರಿಂದ ಆಳ ಇಂಡೆಪ್ತ್ ಅವ್ರು ನೋಡಿದ್ದಾರೆ. ಸೊ ಆ ಇಂಡೆಪ್ತನ್ನ ಅವರು ಬರ್ತಕ್ಕಂಥ ಸ್ನೇಹಿತರಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅವ್ರಿಗೂ ಒಂದು ಸ್ವಲ್ಪ ಹಂಚಬೇಕು ಅಂತ ಇದ್ದಾರಲ್ಲ, ದಟ್ ಈಸ್ ವೆರಿ ಒಳ್ಳೆ ರೈಟ್ ಟೈಮ್ ಅಂತ ಹೇಳ್ಬೋದು. ಅವ್ರ ಟೀಮ್ ಬಗ್ಗೆ ಇನ್ನೂ 1-2-3 ದಿನ ಆಫೀಸ್ಗೆ ಹೋಗಿದೆ, ಪರವಾಗಿಲ್ಲ, ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಟೀಚಿಂಗ್ ಮಾಡಬೇಕು ನಾವು, ಅವ್ರ ಜೊತೆ ಮಿಂಗಲ್ ಆಗಿ ಹೋದರೆ ಅದು ಒಂದು ಚೆನ್ನಾಗಿರುತ್ತೆ. ಓಕೆ, ಲವ್ಲಿ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿದಾಗ ಭಯ ಆಗ್ತಿದೆಯಾ? ಎಲ್ಲರೂ ಸ್ಟಾಕ್ ಮೂಲಕ ಹಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೆ ನೀವಿನ್ನೂ ಸ್ಟಾರ್ಟ್ ಮಾಡಿಲ್ವಾ? ನಿಮ್ಮ ಫ್ರೆಂಡ್ಸಲ್ಲಿ ಕೆಲವರು ಅವ್ರ ಇನ್ವೆಸ್ಟ್ಮೆಂಟ್ ಗೇನ್ಸ್ ಬಗ್ಗೆ ಮಾತಾಡ್ತಾನೇ ಇರ್ತಾರೆ, ಆದರೆ ನೀವು ಮೌನವಾಗಿ ಹೋಗ್ತೀರಾ. ನಿಮಗೂ ಫಿನಾನ್ಷಿಯಲ್ ಫ್ರೀಡಮ್ ಬೇಕು, ಆದರೆ ಅದು ಹೇಗೆ ಪಡೆಯೋದು ಅನ್ನೋದು ಗೊತ್ತಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋ ಹಣ ಕೈ ಬಿಟ್ಟು ಹೋಗ್ಬಿಡುತ್ತೋ ಅಂತ ಭಯದಲ್ಲಿ ಯಾವುದೋ ಸಣ್ಣ ಪುಟ್ಟ ಸೇವಿಂಗ್ಸ್ ಕೊಡೋ ರಿಟರ್ನ್ ಪ್ಲಾನ್ಸಲ್ಲಿ ಬೀಳ್ತೀರಾ. ಜೀವನದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಉದಾಹರಣೆಗೆ ಸೈಕಲ್ ಕಲಿಯುವಾಗ್ಲೂ ಎದ್ದು ಬಿದ್ದೂನೇ ಕಲಿಯೋದು. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ರಿಸ್ಕು ರಿವಾರ್ಡು ಇದ್ದೇ ಇರುತ್ತೆ. ಬಟ್ ಕನ್ಸಿಸ್ಟೆಂಟ್ ಆಗಿ ರಿವಾರ್ಡ್ ಬೇಕೇ ಬೇಕಾ? ಹಾಗಿದ್ರೆ ಜಾಯಿನ್ ಫ್ರೀ ವೆಬಿನಾರ್. ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಲಾಟನ್ನು ಬುಕ್ ಮಾಡಿ.